ಇನ್ನು ರಾಜ್ಯದ ವಾಹನ ಸವಾರರಿಗೆ ಸರ್ಕಾರ ಮತ್ತೆ ಒಂದು ಶಾಕ್ ಅನ್ನ ನೀಡಿದೆ. ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅಲ್ಲ, ಇದು HSRP ನಂಬರ್ ಪ್ಲೇಟ್ ಇಲ್ಲದಿದ್ರೆ ಸವಾರರಿಗೆ ದಂಡ ಫಿಕ್ಸ್ ಆಗಿರತಕ್ಕಂಥ ವಿಚಾರ. ಎಸ್, ಯಾರ್ಯಾರ ವಾಹನಗಳಲ್ಲಿ HSRP ನಂಬರ್ ಪ್ಲೇಟ್ ಇಲ್ವೋ ಅವರಿಗೆ ದಂಡ ಫಿಕ್ಸ್. ಈ ಒಂದು ನಂಬರ್ ಪ್ಲೇಟ್ ಮತ್ತೆ ಕಡ್ಡಾಯ ಅಂತ ಸಾರಿಗೆ ಇಲಾಖೆ ಹೇಳಿದೆ. 2019 ಏಪ್ರಿಲ್ 1ಕ್ಕೂ ಮುನ್ನ ನೋಂದಣಿಯಾದಂಥ ಪ್ರತಿಯೊಂದು ವಾಹನಗಳಿಗೆ ಈ ರೂಲ್ಸ್ ಕಡ್ಡಾಯ. ವಾಹನಗಳಿಗೆ HSRP ಅಳವಡಿಸಿಕೊಳ್ಬೇಕು ಅಂತ ಮತ್ತೆ ಇಲಾಖೆ ಮನವಿಯನ್ನ ಮಾಡಿಕೊಂಡಿದೆ. ಭೈರತಿ ಸುರೇಶ್ ಸಾರಿಗೆ ಸಚಿವರಾದ ಬಳಿಕ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇವಾಗ ಭೈರತಿ ಸುರೇಶ್ ಅವರು ಸಾರಿಗೆ ಸಚಿವರಾದ ನಂತರ ಇದು ಹೊಸ ರೂಲ್ಸ್ ಅಂತ ಹೇಳಬಹುದು. ಪ್ರತಿಯೊಂದು ವಾಹನಗಳು ಈ ಒಂದು ನಂಬರ್ ಪ್ಲೇಟ್ ಅನ್ನ ಹೊಂದಿರಬೇಕಾಗತ್ತೆ. ಇಲ್ಲ ಅಂದ್ರೆ ಫೈನ್ ಕಟ್ಟೋದಕ್ಕೆ ದುಡ್ಡು ಜೇಬಲ್ಲಿ ರೆಡಿಯಾಗಿ ಇಟ್ಕೋಬೇಕಾಗತ್ತೆ. ಸೊ ಇವತ್ತಿನಿಂದ ಪ್ರತಿಯೊಬ್ಬರು ಕೂಡ ಹುಷಾರಾಗಿ ತಕ್ಷಣ ಹೋಗಿ ಆ ನಂಬರ್ ಪ್ಲೇಟ್ ಬದಲಾಯಿಸ್ಕೊಳ್ಳಿ. 2019 ಏಪ್ರಿಲ್ 1ಕ್ಕೂ ಮುನ್ನ ನೋಂದಣಿಯಾಗಿರತಕ್ಕಂಥ ಪ್ರತಿಯೊಂದು ವಾಹನಕ್ಕೂ ಈ ಒಂದು ನಂಬರ್ ಪ್ಲೇಟ್ ಕಡ್ಡಾಯ. ಎಸ್, HSRP ನಂಬರ್ ಪ್ಲೇಟ್ ಮತ್ತೆ ಕಡ್ಡಾಯ ಅಂತ ಇದೀಗ ಸಾರಿಗೆ ಸಚಿವರಾಗಿರತಕ್ಕಂಥ ಭೈರತಿ ಸುರೇಶ್ ಅವರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಇದು ಅವರ ಒಂದು ನಿರ್ಧಾರವಾಗಿದೆ. ಸೊ ಭೈರತಿ ಸುರೇಶ್ ಸಾರಿಗೆ ಸಚಿವರಾದ ಬಳಿಕ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸೊ ರಾಜ್ಯದ ವಾಹನ ಸವಾರರಿಗೆ ಇದೊಂದು ಸರ್ಕಾರ ನೀಡ್ತಾ ಇರತಕ್ಕಂಥ ಒಂದು ಶಾಕ್ ಅಂತ ಹೇಳಬಹುದು. HSRP ನಂಬರ್ ಪ್ಲೇಟ್ ಮತ್ತೆ ಕಡ್ಡಾಯ ಆಗಿದೆ. ಸೊ 2019 ಏಪ್ರಿಲ್ 1ಕ್ಕೂ ಮುನ್ನ ನೋಂದಣಿಯಾಗಿರತಕ್ಕಂಥ ವಾಹನಗಳಿಗೆ ಇದು ಅನ್ವಯ ಆಗತ್ತೆ. ಪ್ರತಿಯೊಬ್ಬರು ಕೂಡ ತಕ್ಷಣ ಅದನ್ನು ಮಾಡಿಸ್ಕೋಬೇಕಾಗತ್ತೆ.